ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಇಲ್ಲಿ 109 BNS ಅಂದರೆ ಮುಂಚಿನ 307 ಅಟೆಂಪ್ಟ್ ಮರ್ಡರ್ ಒಂದು ಪ್ರಕರಣ ದಾಖಲಾಗಿತ್ತು. ಅಂಡರ್ ಕ್ರೈಮ್ ನಂಬರ್ 438/24. ಒಬ್ಬ ಕಂಪ್ಲೇನೆಂಟ್ ಅಂದರೆ ವಿಕ್ಟಿಮ್ ಯಾರು ಇರ್ತಾರೆ ಅವರು ಗಾಡಿನಲ್ಲಿ ಹೋಗುವಾಗ ಹಿಂದೆಯಿಂದ ಒಂದು ಟೂ ವೀಲರ್ನಲ್ಲಿ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಬಂದು ಶಾರ್ಪ್ ಆಬ್ಜೆಕ್ಟಿಂದ ಅವರ ಬೆನ್ನಿಗೆ ಚಾಕು ಹಾಕಿ ಹೋಗಿರ್ತಾರೆ. ಅಂದರೆ ಆ ಶಾರ್ಪ್ ಆಬ್ಜೆಕ್ಟ್ನ ಹಾಕಿ ಹೋಗಿರ್ತಾರೆ. ಸ್ವಲ್ಪ ಗಾಯ ಆಗಿರುತ್ತೆ ಕಂಪ್ಲೇಂಟ್. ಸೊ ಅದನ್ನು ಪತ್ತೆ ಮಾಡ್ತಾ ನಗರ ಇನ್ಸ್ಪೆಕ್ಟರು ಗುರುರಾಜ್ ಅವರು ಮತ್ತು ASF ರೀಜನ್ DYSP ರಾಘು ಆಂಜನಪುರ ಯಾರು ಆರೋಪಿತರು ಅಲ್ಲಿ 1 ತಿಂಗಳಿಂದ ಹುಡುಕ್ತಾ ಇದ್ರು. ಇವತ್ತು ಬೆಳಿಗ್ಗೆ ಬಾತ್ಮಿ ಬರ್ತದೆ, ಮಮ್ಮು ಅಲಿಯಾಸ್ ಹಬೀಬುಲ್ಲಾ ಅಂತ ಈತನೇ ಭಾಗಿಯಾಗಿರ್ತಾರೆ. ಅವನಿಲ್ಲಿ ತುಂಗಾನಗರ ಲಿಮಿಟ್ಸ್ನಲ್ಲಿ ಔಟ್ಸ್ಕರ್ಟ್ಸ್ನಲ್ಲಿ ಅಬ್ಸ್ಕಾಂಡಿಂಗ್ ಇರ್ತಾನೆ ಅಂತ ಮಾಹಿತಿ ಇದೆ. ಆ ಮಾಹಿತಿನ ಆಧರಿಸಿ ಅವರು ಮತ್ತು ಅವರ ಸಿಬ್ಬಂದಿಗಳು ಹೋಗ್ತಾರೆ ಅವನ್ನ ಸೆಕ್ಯೂರ್ ಮಾಡಬೇಕಂತ. ಇವರು ಅವನಿಗೆ ವಾರ್ನ್ ಮಾಡ್ತಾರೆ, ಸರೆಂಡರ್ ಆಗು, ಆರೋಪಿ ಇದೆಯಾ ಅಂತ. ಅವನು ನಮ್ಮ ಸ್ಟಾಫ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ನಮ್ಮ ಸ್ಟಾಫ್ ಒಬ್ಬರು ಜಯಪ್ಪ ಅಂತಂದು ಅವ್ರಿಗೆ ಸ್ವಲ್ಪ ಇಂಜುರೀಸ್ ಆಗಿದೆ, ಅವ್ರನ್ನೂ ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ. ಆನಂತರ ನಮ್ಮ ಇನ್ಸ್ಪೆಕ್ಟರ್ ಅವ್ರು ಹೇಳ್ತಾರೆ, ಇಲ್ಲ ನೀನು ಆರೋಪಿತ ಇದೆಯಾ, ನೀನು ಸರೆಂಡರ್ ಆಗಬೇಕು ಅಂತೇಳಿ ಒಂದು ರೌಂಡ್ ಗಾಳಿನೂ ಕೂಡ ಫೈರಿಂಗ್ ಮಾಡಿರ್ತಾರೆ. ಆಗಲೂ ಕೇಳೋದಿಲ್ಲ ಅವನು. ಮತ್ತು ನಮ್ಮ ಇನ್ಸ್ಪೆಕ್ಟರ್ಗೆ ಅಟ್ಯಾಕ್ ಮಾಡಲಿಕ್ಕೆ ಬಂದಾಗ ಇನ್ ಸೆಲ್ಫ್ ಡಿಫೆನ್ಸ್ ಇನ್ಸ್ಪೆಕ್ಟರ್ ಗುರುರಾಜ್ ಅವರು ಆರೋಪಿತನ ವಶಕ್ಕೆ ಪಡ್ಕೊಳ್ಳೋದಕ್ಕೋಸ್ಕರ ಆತನ ಕಾಲಿಗೆ ಬಿಡೋದು, ಆನಂತರ ವಶಕ್ಕೆ ಪಡ್ಕೊಂಡು ಆಸ್ಪತ್ರೆಗೆ ಕೂಡ ಅಡ್ಮಿಟ್ ಮಾಡಿದ್ರು. ನಮ್ಮ ಸಿಬ್ಬಂದಿ ಕೂಡ ಕೆಲವು ಇಂಜುರೀಸ್ ಆಗಿದ್ದಾರೆ, ಅವ್ರನ್ನೂ ಕೂಡ ಅಡ್ಮಿಟ್ ಮಾಡಿದ್ರು, ಟ್ರೀಟ್ಮೆಂಟ್ ಕೊಡ್ತಾರೆ. ಇದನ್ನ ಹಿನ್ನೆಲೆ ಏನು ಸರ್? ಎಷ್ಟು ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ, ರೌಡಿ ಶೀಟರ್ದಾನು ಸುಮಾರು 6 ಪ್ರಕರಣಗಳಿದ್ದಾವೆ. ಮರ್ಡರ್ ಪ್ರಕರಣ ಇದೆ. ಇಲ್ಲಿ ಶಿವಮೊಗ್ಗದಲ್ಲಿ 2019ರಲ್ಲಿ ಒಂದು ಮರ್ಡರ್ ಪ್ರಕರಣ ಆಗಿತ್ತು. ಅದು 307 2 ಪ್ರಕರಣ ಇದೆ. ಮತ್ತು ರೆಡ್ ಸ್ಯಾಂಡರ್ಸ್ ಅಂತ ಬರುತ್ತಲ್ಲ, ಅದರ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲೊಂದು ಮತ್ತು ಆಂಧ್ರದಲ್ಲೊಂದು, ಅಲ್ಲಿ 2 ಕೇಸ್ ಇದೆ. ಮತ್ತು ಇಲ್ಲಿ ನಮ್ಮ ಪಕ್ಕದ ಜಿಲ್ಲೆಯಲ್ಲೂ ಕೂಡ ಸೊ ಈ ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಸರ್. ಅಂದರೆ ಜುಲೈಯಲ್ಲಿ ಬಿಡುಗಡೆ ಆಗಿದ್ದ ಸರ್? ಅಂದರೆ ಹೌದು, 2020ರಲ್ಲಿ ಜೈಲಿಗೆ ಹೋಗಿರ್ತಾನೆ ಮರ್ಡರ್ ಪ್ರಕರಣದಲ್ಲಿ. ಸೊ ಅಲ್ಲಿಂದ ಬಂದು ಸುಮಾರು 4 ವರ್ಷ ಜುಡಿಷಿಯಲ್ ಕಸ್ಟಡಿಯಲ್ಲೇ ಇರ್ತಾನೆ. ಆನಂತರ ಜುಲೈನಲ್ಲಿ ಬಿಡುಗಡೆ ಆಗಿ ಬಂದ ನಂತರ ಈ ಪ್ರಕರಣ ಎಸಗಿರ್ತಾನೆ. ಸೊ ಇದು ಯಾರ ಕುಟುಂಬದಿಂದ ಮಾಡಿದ್ದಾನೆ, ಯಾಕೆ ಮಾಡಿದ್ದಾನೆ, ಏನು ಎತ್ತ ಅಂತಂದು ಇದು ತನಿಖೆ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಸಿಗ್ತಾ ಇದೆ. ತನಿಖೆ ಪೂರ್ಣಗೊಂಡ ನಂತರ ನಾನು ನಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು.